ಮಹಾಕುಂಭಮೇಳ 2025 ತ್ರಿವೇಣಿ ಸಂಗಮದಲ್ಲಿ 2025 ಜನವರಿ 13ರಿಂದ ಫೆಬ್ರವರಿ 26ರವರೆಗೆ ಈ ಮಹಾಕುಂಭಮೇಳ ನಡೆಯಲಿದೆ. ವಿಶ್ವದಲ್ಲೇ ಅತಿ ದೊಡ್ಡ ಧಾರ್ಮಿಕ ಉತ್ಸವವಾಗಿರುವ 12 ವರ್ಷಗಳಿಗೊಮ್ಮೆ ನಡೆಯುವ ಮಹಾಕುಂಭಮೇಳಕ್ಕೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಸಂಪೂರ್ಣವಾಗಿ ಅಣಿಯಾಗಿದೆ. ತ್ರಿವೇಣಿ ಸಂಗಮದಲ್ಲಿ 2025 ಜನವರಿ 13ರಿಂದ ಫೆಬ್ರವರಿ 26ರವರೆಗೆ ಈ ಮಹಾಕುಂಭಮೇಳ ನಡೆಯಲಿದ್ದು, ಜಗತ್ತಿನಾದ್ಯಂತದಿಂದ ಸುಮಾರು 40 ಕೋಟಿ ಭಕ್ತರು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಎಲ್ಲಾ ರೀತಿಯ ಮೂಲಸೌಕರ್ಯಗಳನ್ನು ಉತ್ತಮವಾಗಿ ಮಾಡಿದ್ದಾರೆ. ಮಹಾಕುಂಭಮೇಳವು ಧಾರ್ಮಿಕವಾಗಿ ಮಾತ್ರವಲ್ಲದೆ ದೇಶದಲ್ಲಿ ಉದ್ಯೋಗ ಸೃಷ್ಟಿ ಮತ್ತು ಆರ್ಥಿಕ ವಿಕಾಸಕ್ಕೂ ಕಾರಣವಾಗಿದೆ. ಕಳೆದ ಬಾರಿ ಅಂದರೆ 2013ರಲ್ಲಿ ನಡೆದಂತಹ ಮಹಾಕುಂಭಮೇಳ 12,000 ಕೋಟಿಗಳಷ್ಟು ಆದಾಯವನ್ನು 2019ರಲ್ಲಿ ನಡೆದಂತಹ ಕುಂಭಮೇಳ 1.2 ಲಕ್ಷ ಕೋಟಿ ರೂಪಾಯಿ ಆದಾಯವನ್ನು ಗಳಿಸಿದೆ. ಅಲ್ಲದೆ ಕುಂಭಮೇಳ 6 ಲಕ್ಷಕ್ಕೂ ಹೆಚ್ಚು ಕಾರ್ಮಿಕರಿಗೆ ಉದ್ಯೋಗವನ್ನು ಸೃಷ್ಟಿಸಿತು. ಹೀಗಾಗಿ ಈ ಬಾರಿಯ ಮಹಾಕುಂಭಮೇಳಕ್ಕೆ ಹೆಚ್ಚಿನ ಹಣವನ್ನು ವ್ಯಯಿಸಲಾಗಿದ್ದು, ಆದಾಯವನ್ನು ಕೂಡ ಗರಿಷ್ಠ ಮಟ್ಟದಲ್ಲಿ ನಿರೀಕ್ಷಿಸಲಾಗ್ತಾ ಇದೆ. ತಜ್ಞರ ಪ್ರಕಾರ ಈ ಬಾರಿಯ ಮಹಾಕುಂಭಮೇಳದಿಂದ 1.5 ಕೋಟಿಯಿಂದ 2 ಲಕ್ಷ ಕೋಟಿಯವರೆಗೆ ಆದಾಯ ಬರುವಂತಹ ನಿರೀಕ್ಷೆ ಇದೆ. ಈ ಬಾರಿ ಭಕ್ತರಿಗೆ ಸಾರಿಗೆ, ಹೋಟೆಲ್, ಹೆಲಿಕಾಪ್ಟರ್ಗಳು ಮತ್ತು ಎಐ ಆಧಾರಿತ ಸೇವೆಗಳಂತಹ ಸುಧಾರಿತ ಮೂಲ ಸೌಲಭ್ಯಗಳು ಸಿಗಲಿದ್ದು, ಸೌಲಭ್ಯಗಳಂತೆ ಆದಾಯ ಕೂಡ ಸುಧಾರಿಸುತ್ತೆ ಎನ್ನುವಂತಹ ಲೆಕ್ಕಾಚಾರ ಆಯೋಜಿಸಲಾಗಿದೆ. ಇನ್ನು ಉತ್ತರ ಪ್ರದೇಶದ ಅಖಿಲ ಭಾರತ ವ್ಯಾಪಾರಿಗಳ ಒಕ್ಕೂಟದ ಪ್ರಕಾರ ಮಹಾಕುಂಭಮೇಳದಲ್ಲಿ ಪೂಜೆ ವಸ್ತುಗಳ ವ್ಯಾಪಾರದಲ್ಲಿ 2,000 ಕೋಟಿ ರೂಪಾಯಿ ವ್ಯವಹಾರ ಆಗುವಂತಹ ನಿರೀಕ್ಷೆ ಇದೆ. ಇನ್ನು 45 ದಿನಗಳ ಮೇಳದಲ್ಲಿ ಹೂವಿನ ವ್ಯಾಪಾರ ಅಂದಾಜು 800 ಕೋಟಿ ಆಗುತ್ತೆ. ಇನ್ನು ಭಕ್ತರಿಗೆ ಅಗತ್ಯವಿರುವ ದೈನಂದಿನ ಅಗತ್ಯದ ಮೂಲಭೂತ ವಸ್ತುಗಳಿಂದ 17,310 ಕೋಟಿ ಅಥವಾ ಅದಕ್ಕಿಂತ ಹೆಚ್ಚಿನ ವ್ಯವಹಾರ ನಡೆಯುವಂತಹ ಸಾಧ್ಯತೆ ಇದೆ ಅಂತ ಅಂದಾಜಿಸಲಾಗಿದೆ. ಇನ್ನು ಒಂದು ಅಂದಾಜಿನ ಪ್ರಕಾರ ಮಹಾಕುಂಭಮೇಳದ ಸಮಯದಲ್ಲಿ ದಿನಸಿ ಅಂದರೆ ಗೋಧಿ ಹಿಟ್ಟು, ಸಕ್ಕರೆ, ಚಹಾದಂತಹ ವಸ್ತುಗಳಿಂದ 4,000 ಕೋಟಿ, ಅಡುಗೆ ಎಣ್ಣೆಯಿಂದ 1,000 ಕೋಟಿ, ತರಕಾರಿಗಳಿಂದ 2,000 ಕೋಟಿ, ಹಾಸಿಗೆ, ತಲೆದಿಂಬು, ಬೆಡ್ಶೀಟ್ಗಳು ಮತ್ತು ಇತರ ಗೃಹೋಪಯೋಗಿ ವಸ್ತುಗಳಿಂದ 500 ಕೋಟಿ, ಹಾಲು ಮತ್ತು ಇತರ ಡೈರಿ ಉತ್ಪನ್ನಗಳಿಂದ 4,000 ಕೋಟಿ, ಕಟ್ಟಿಗೆಯಿಂದ 50 ಕೋಟಿ, ಗಂಗಾಜಲ ಸಾಗಿಸಲಿಕ್ಕೆ ಪ್ಲಾಸ್ಟಿಕ್ನಿಂದ 60 ಕೋಟಿ, ಕಾರು ಬಾಡಿಗೆ ಆಟೋ ರಿಕ್ಷಾದಿಂದ 50 ಕೋಟಿ ಮತ್ತು ಇತರ ಸೇವೆಗಳಿಂದ 300 ಕೋಟಿ ವ್ಯವಹಾರವಾಗುವ ನಿರೀಕ್ಷೆ ಇದೆ. ಒಟ್ಟಾರೆಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದಂತೆ ಮಹಾಕುಂಭಮೇಳವು ದೇಶದ ಆಧ್ಯಾತ್ಮಿಕ ಹಾಗೂ ಸಾಂಸ್ಕೃತಿಕ ಭವ್ಯತೆಯ ಜೊತೆಗೆ ಉದ್ಯೋಗ ಸೃಷ್ಟಿ ಮತ್ತು ಆರ್ಥಿಕ ವಿಕಾಸದಿಂದ ವಿಕಸಿತ ಭಾರತದ ಪರಿಕಲ್ಪನೆಗೆ ಬಲ ತುಂಬುತ್ತೆ ಅಂತ ಹೇಳಲಾಗಿದೆ.